ನಾಡಿನ ಸಮಸ್ತ ಆಯುಷ್ ವೈದ್ಯ ಮಿತ್ರರಿಗೆ ನಮಸ್ಕಾರ. ಇದೇ ದಿನಾಂಕ 10 ಆಗಸ್ಟ್ 2025 ಆಯುಷ್ ವೈದ್ಯರಿಗೆ ಅತ್ಯಂತ ಒಂದು ಸುದಿನ ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಧಾರವಾಡ ತಾಲೂಕಾ ಬ್ರಾಂಚ್, ಧಾರವಾಡದ ಮಗದುಂ ಕಲ್ಯಾಣ ಮಂಟಪದ ಆವರಣದಲ್ಲಿ ಒಂದು ದಿನದ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದೆ. ಈ ಕಾನ್ಫರೆನ್ಸ್ನ ಮುಖ್ಯ ವಿಷಯ ಕಾಮನ್ ನ್ಯೂರಲಾಜಿಕಲ್ ಡಿಸೀಸಸ್ ಆ್ಯಂಡ್ ಇಟ್ಸ್ ಅಪ್ರೋಚ್ ವಿತ್ ಆಯುಷ್ ಮ್ಯಾನೇಜ್ಮೆಂಟ್ ಅಂತ, ಕ್ಲಿನಿಕಲ್ ಅಪ್ರೋಚ್ ಟು ನ್ಯೂರಲಾಜಿಕಲ್ ಡಿಸೀಸಸ್ ಇನ್ ಜನರಲ್ ಪ್ರಾಕ್ಟೀಸ್, ಈ ವಿಷಯದ ಮೇಲೆ ಒಂದು ಕಾನ್ಫರೆನ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾನ್ಫರೆನ್ಸ್ನಲ್ಲಿ ಈ ನ್ಯೂರಲಾಜಿಕಲ್ ಡಿಸೀಸಸ್ ಬಗ್ಗೆ ಅಧಿಕ ಅನುಭವವನ್ನು ಹೊಂದಿರತಕ್ಕಂಥ ತಜ್ಞ ಆಯುರ್ವೇದ, ಹೋಮಿಯೋಪತಿ, ಯೋಗ ಮತ್ತು ನ್ಯಾಚುರೋಪತಿಯ ವೈದ್ಯರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಎಲ್ಲ ಆಯುಷ್ ವೈದ್ಯರಿಗೆ ಇದೊಂದು ಸದವಕಾಶ. ಈ ಅವಕಾಶವನ್ನು ಕರ್ನಾಟಕ ರಾಜ್ಯದ ಆಯುಷ್ ವೈದ್ಯರಷ್ಟಲ್ಲದೆ ದೇಶದ ಇತರ ಆಯುಷ್ ವೈದ್ಯರು ಕೂಡ ಇದರ ಲಾಭ ಪಡೆಯಬೇಕೆಂದು ಈ ಸಂದರ್ಭದಲ್ಲಿ ತಮಗೆ ಕೇಳ್ಕೊಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೈದ್ಯ ವೃತ್ತಿಯಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ವೈದ್ಯರು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ವಿವಿಧ ರೋಗಗಳಿಗೆ ಹೊಸ ಹೊಸ ಚಿಕಿತ್ಸಾ ಪದ್ಧತಿಗಳು, ಅದು ಆಯುರ್ವೇದದಲ್ಲಿರ್ಬೋದು, ಹೋಮಿಯೋಪತಿಯಲ್ಲಿರ್ಬೋದು, ನ್ಯಾಚುರೋಪತಿಯಲ್ಲಿರ್ಬೋದು, ಅಲೋಪತಿಯಲ್ಲಿರ್ಬೋದು, ಅಂತಹ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಅದರ ಉಪಯೋಗವನ್ನು ಏನು ಸಮಾಜದಲ್ಲಿ ಈ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಈ ವ್ಯಾಧಿಗಳಿಂದ ಬಳಲ್ತಾ ಇದ್ದಾರೆ, ಅವರ ಚಿಕಿತ್ಸೆಗೋಸ್ಕರ ಉಪಯೋಗಿಸಿಕೊಂಡ್ರೆ ಆ ಒಂದು ರೋಗಿಗಳಿಗೆ ಏನು ಅವರ ತೊಂದರೆ ಇದೆ, ಆ ತೊಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ಎಲ್ಲ ಆಯುಷ್ ವೈದ್ಯರು ಈ ಕಾಮನ್ ನ್ಯೂರಲಾಜಿಕಲ್ ಡಿಸೀಸಸ್ ಏನು ನಮ್ಮ ದಿನನಿತ್ಯದ ವೈದ್ಯ ಪದ್ಧತಿಯಲ್ಲಿ ನಾವು ಎದುರಿಸ್ತಾ ಇದ್ದೇವೆ, ಆ ಒಂದು ರೋಗಗಳಿಗೆ ಈ ಒಂದು ಕಾನ್ಫರೆನ್ಸ್ನಲ್ಲಿ ಏನು ತಜ್ಞ ವೈದ್ಯರು ತಮ್ಮ ಅನುಭವದ ಚಿಕಿತ್ಸೆಯನ್ನು ಸೂಚಿಸಿದ್ದಾರೆ, ಅದನ್ನು ಕೂಡ ನಮ್ಮ ದಿನನಿತ್ಯದ ವೃತ್ತಿಯಲ್ಲಿ ಅಳವಡಿಸಿಕೊಂಡು ವೈದ್ಯರಿಗೆ, ರೋಗಿಗಳಿಗೆ ಇದರ ಉಪಯೋಗವನ್ನು ನೀಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ತಪ್ಪದೆ ಈ ಒಂದು ದಿನದ ಕಾನ್ಫರೆನ್ಸ್ನಲ್ಲಿ, ಅದು 10ನೇ ತಾರೀಕು ಆಗಸ್ಟ್ 2025 ಮಗದುಂ ಕಲ್ಯಾಣ ಮಂಟಪ ಧಾರವಾಡದಲ್ಲಿ ಬೆಳಗ್ಗೆ 8ರಿಂದ ಸಾಯಂಕಾಲ 5ರವರೆಗೆ ನಮ್ಮವನ್ನು ಸಮಯವನ್ನು ಅದಕ್ಕೆ ನಿಗದಿಪಡಿಸಿಕೊಳ್ಳೋಣ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ತಮಗೆ ವಂದನೆಗಳೊಂದಿಗೆ ನನ್ನ ಈ ಒಂದು ಅಭಿಪ್ರಾಯವನ್ನು ತಮಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.